ಒಂದು ಪೆನ್ಸಿಲ್ ತಗೊಂಡ್ರು GST. ಕಾಂಗ್ರೆಸ್ ಅಂದ್ರೆ ಬಡವರ ಪಕ್ಷ. ₹1 ಯಾರು ಕೊಡಂಗಿಲ್ರಿ ಈ ಕಾಲದಾಗ. ಬಿಜೆಪಿದವ್ರು ಕೊಟ್ಟಿದ್ದ ಯಾವುದೂ ಸಕ್ಸಸ್ ಇಲ್ಲ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಹೌದು. ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷದಿಂದಲೂ ಅಭ್ಯರ್ಥಿ ಘೋಷಣೆ ಆಗಿದ್ದಾರೆ. ನಿಮ್ಮ ಪ್ರಕಾರ ಈ ಬಾರಿ ಯಾವ ಪಕ್ಷ ಬಂದ್ರೆ ಒಳ್ಳೇದು ಅನ್ಸುತ್ತೆ? ಈ ಬಾರಿ ನಾವು ಹೇಳ್ಬೇಕಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಬಂದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಈಗ ನೋಡಿ, ಎಲ್ಲಿ ನೋಡಿದ್ರೆ GST, ಯಾವುದಕ್ಕೂ ನೋಡಿದ್ರೆ GST. ಒಂದು ಪೆನ್ಸಿಲ್ ತಗೊಂಡ್ರು GST, ಒಂದು ರಬ್ಬರ್ ತಗೊಂಡ್ರು GST. ಪ್ರತಿಯೊಂದು ಮೊದಲೆಲ್ಲಾಗಿತ್ತು. ಯಾಕೆ ಈಗ ಅವ್ರು ಬಂದ್ಮೇಲೆ ಇವ್ರು ಬಂದ್ಮೇಲೆ ಹಿಂಗಾಗಿದೆ ಹಂಗಾಗಿದೆ ಅಂತ ಹೇಳ್ತಾ ಇದಾರೆ. ಯಾಕೆ ಮೊದ್ಲು 70 ವರ್ಷ ಸರ್ಕಾರ ಇಲ್ಲಾಗಿತ್ವಾ? ಅವಾಗ ನಾವು ಇದರಲ್ಲಿ ಇಲ್ಲಾಗಿದ್ದೇವೆ, ಈ ಸ್ವಾತಂತ್ರ್ಯದಲ್ಲಿ ಇಲ್ಲಾಗಿದ್ವಾ? ಎಲ್ಲಾನು ಹಂಗೆ ನಡೀತಿ. ಏನಂದ್ರೆ ಪ್ರತಿಯೊಂದ್ರ ಮೇಲೆ GST ಹೆಚ್ಚಾದ ಕೂಡಲೇ ನಮಗೂ ಏನಾಗಿದೆ, ಎಲ್ಲಾನು ಬರ್ಡನ್ ಆಗ್ಬಿಟ್ಟಿದೆ. ನಾವು ಟ್ಯಾಕ್ಸ್ ತುಂಬೋರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಅದು ಬಹಳ ಬರ್ಡನ್ ಆಗ್ಬಿಡುತ್ತೆ. ಮಾಮೂಲಿ ಜನ ಮಾಡ್ಕೊಂಡು ಹೋಗ್ತಾರ, ನಡ್ಕೊಂಡು ಹೋಗ್ತದೆ, ಯಾವುದು ಇದು ಸಮಸ್ಯೆ ಆಗಿರೋದಿಲ್ಲ. ಬಟ್ ಪ್ರತಿಯೊಂದ್ರ ಮೇಲೆ GST ಬಂದಿರೋದ್ರಿಂದ ಸ್ವಲ್ಪ ಹೊರೆ ಅನಿಸ್ತಾ ಇದೆ. ಈಗ ನೋಡಿ, ಹಾಲಿನ ಮೇಲೂ GST, ಮೊಸರಿನ ಮೇಲೂ GST ಆಗಿದೆ. ಹೀಗಾಗಿ ಸ್ವಲ್ಪ ಬೇಸರ ಅನಿಸ್ತದೆ. ಆದ್ರೆ ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದ ಮೇಲೆ ಕೆಲವೊಂದು ಗ್ಯಾರಂಟಿಗಳನ್ನ ಕೊಟ್ಟಿದೆ. ಮಹಿಳೆಯರಿಗೆ ಬಸ್ ಫ್ರೀ, ಆಮೇಲೆ 2000 ಅವ್ರು ಕೊಟ್ಟಿದ್ದಾರೆ. ಆಮೇಲೆ ಕರೆಂಟ್ ಬಿಲ್ ಫ್ರೀ ಓಕೆ, ಚೆನ್ನಾಗೇ ಇದೆ. ಈಗ ಸದ್ಯಕ್ಕೇನು ಚೆನ್ನಾಗಿದೆ. ಆದ್ರೆ ಮುಂದೆ ಬರೋ ದಿನಗಳಲ್ಲಿ ಹೆಂಗಾಗತ್ತೋ ಗೊತ್ತಿಲ್ಲ, ನೋಡೋಣ. ಕಾಲ ಏನು ನಿರ್ಣಯಿಸುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಆದ್ರೂ ಅಷ್ಟೇನು ಜನರಲ್ಲಿ ಸುಖ ಶಾಂತಿ ಕಾಣ್ಬೇಕಂತ ಹೇಳಿದ್ರೆ ಕಾಂಗ್ರೆಸ್ ಗವರ್ಮೆಂಟ್ ಬಂದ್ರೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಸರ್, ಈಗ ಸತತವಾಗಿ 6 ಬಾರಿ ಗೆದ್ದಂತಹ ನಿಮ್ಮ ಉತ್ತರ ಕನ್ನಡ ಕ್ಷೇತ್ರದ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು, ಅಯ್ಯೋ, ಅವ್ರು ಬರೀ ಎಲೆಕ್ಷನ್ ಟೈಮಿಗೆ ಬರ್ತಾರ, ಏನಾದ್ರು ಒಂದು ಪ್ರಚೋದನಕಾರಿ ಭಾಷಣ ಹೇಳ್ತಾರ, ಮುಗ್ದೈತೆ. ಅವ್ರು ಈ ಕಡೆ ಮುಖನೇ ಹಾಕೋದಿಲ್ಲ, ತಲೆ ಹಾಕೋ ಮಲ್ಗೋದಿಲ್ಲ ಕಾಣ್ತದ. ಸರ್, ಈಗ ಕಾಂಗ್ರೆಸ್ ಪಕ್ಷದಿಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ಹೇಳ್ಕೊಂಡು ಒಬ್ರು ಮಹಿಳಾ ಅಭ್ಯರ್ಥಿ ನಿಂತಿದ್ದಾರೆ. ಇನ್ನು ಬಿಜೆಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವ್ರು ನಿಂತಿದ್ದಾರೆ. ಯಾರು ಬರ್ಬೇಕು ಅನ್ಸುತ್ತೆ ಅಭಿವೃದ್ಧಿ? ಯಾರು ಮಾಡ್ತಾರೆ ಮೇಡಮ್? ಈ ಜಿಲ್ಲೆಗೆ ಇಬ್ರು ಹೊಸಬ್ರ. ನನ್ನ ಪ್ರಕಾರ ವಿಶ್ವೇಶ್ವರ ಕಾಗೇರಿ ಅವರು ಫಸ್ಟ್ ಟೈಮ್ ಲೋಕಸಭೆಗೆ ನಿಂತಿದ್ದಾರೆ. ನಿಂಬಾಳ್ಕರ್ ಅವರು ಫಸ್ಟ್ ಟೈಮ್. ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮ್ ನಾವು ಮಾರ್ಗರೇಟ್ ಆಳ್ವವ್ರನ್ನ ಆರಿಸ್ಕೊಂಡು ತಗೊಂಡ್ ಬಂದಿದ್ವಿ. ಸ್ವಲ್ಪ ಅವ್ರಿದ್ದಾಗ ಒಂದು ಅಭಿವೃದ್ಧಿ ಕಾರ್ಯ ಆಗಿತ್ತು. ಈಗ ಅದ್ರ ನಂತರ ನಾವು ಸತತವಾಗಿ ಅನಂತಕುಮಾರ್ ನಾವು ಎಲ್ಲರನ್ನು ಸಪೋರ್ಟ್ ನಮ್ಗೇನ್ರಿ ಮೇಡಮ್, ನಮ್ಗೆ ಯಾರೇ ಬರ್ಲಿ ನಮ್ಗೆ ಜಿಲ್ಲೆ ಉದ್ಧಾರ ಆಗ್ಬೇಕು. ನಮ್ಗೆ ಅದಕ್ಕಾಗಿ ಈ ಸಾರಿ ನಾವು ಅಂಜಲಿ ನಿಂಬಾಳ್ಕರ್ ಮೇಡಮ್ ಅವ್ರು ಬಂದ್ರೆ ಬಹಳ ಚೆನ್ನಾಗಿರುತ್ತೆ ಅನ್ನೋ ಅಭಿಪ್ರಾಯ ಇದೆ. ಹಾಗಾಗಿ ನಾವು ಅದಕ್ಕಾಗಿ ಹೋರಾಡ್ತೀವಿ. ಮೇಡಮ್ ನಮಸ್ತೆ. ನಮಸ್ತೆ. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷದಿಂದಲೂ ಅಭ್ಯರ್ಥಿ ಘೋಷಣೆ ಆಗಿದ್ದಾರೆ. ನಿಮ್ಮ ಕ್ಷೇತ್ರಕ್ಕೆ ಈ ಬಾರಿ ಯಾವ ಪಕ್ಷ ಬರಬೇಕು ಅಂತೀರಾ? ಕಾಂಗ್ರೆಸ್ ಪಕ್ಷ ಬರಬೇಕು. ಯಾಕಾಗಿ ಮೇಡಮ್? ಯಾಕಂದ್ರೆ ಕಾಂಗ್ರೆಸ್ ಅಂದ್ರೆ ಬಡವರ ಪಕ್ಷ. ಬಡವರಿಗೆ ಹೆಲ್ಪ್ ಮಾಡೋದೇ ಕಾಂಗ್ರೆಸ್ ಪಕ್ಷ. ಅದಕ್ಕಾಗಿ ಕಾಂಗ್ರೆಸ್ ಪಕ್ಷ ಬಂದ್ರೆ ಬಹಳಷ್ಟು ಚಲೋದು. ಯಾಕಂದ್ರೆ ಎಲ್ಲರೂ ಜನ ದಾರಿ ಕರ್ತಾರೆ. ಈಗ ಬಡವರಿಗಾಗಿ ಕಾಂಗ್ರೆಸ್ ಪಕ್ಷದವರು ಬಸ್ ಫ್ರೀ ಮಾಡಿದ್ದಾರೆ. ಇದರಿಂದ ಬಹಳಷ್ಟು ಮಹಿಳೆಯರಿಗೆ ಪ್ರಯೋಜನ ಆಗ್ತಾ ಇದೆ. ಉಚಿತ ಅಕ್ಕಿ ಕೊಡ್ತಾ ಇದ್ದಾರೆ, ಅಕ್ಕಿ ಹಣನೂ ಹಾಕ್ತಾ ಇದ್ದಾರೆ. ಅದರಿಂದ ಕೆಲವರಿಗೆ ಪಾಪ ಒಬ್ಬೊಬ್ಬರು ಇರುವವರಿಗೂ ಬಹಳಷ್ಟು ಉಪಯೋಗ ಆಗಿದೆ. 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಅದು ಭೇದ ಭಾವ ಮಾಡ್ತಾ ಇಲ್ಲ, ಯಾವ ಜಾತಿ ಭೇದ ಇಲ್ಲದೆ ಕೊಡ್ತಾ ಇದ್ದಾರೆ. ಇದ್ದವರಿಗೂ ಸಿಗ್ತಾ ಇದೆ, ಇಲ್ಲದೆ ಇದ್ದವರಿಗೂ ಸಿಗ್ತಾ ಇದೆ. ಯಾರಿಗೆ BPL ಕಾರ್ಡ್ ಇದೆ, ಯಾರಿಗೆ APL ಕಾರ್ಡ್ ಇದೆ, ಎಲ್ಲರಿಗೂ ಸಿಗ್ತಾ ಇದೆ. ಇದರಿಂದ ಬಹಳಷ್ಟು ಜನರಿಗೆ ಪ್ರಯೋಜನ ಆಗ್ತಾ ಇದೆ. ಕೆಲವರಿಗೆ ಕಾಂಗ್ರೆಸ್ ಪಕ್ಷದವರೇ ಪೆನ್ಷನ್ ಎಲ್ಲ ಚಾಲೂ ಮಾಡಿಸಿದ್ದು, ಇಂದಿರಾ ಗಾಂಧಿ ಪೆನ್ಷನ್ ಎಲ್ಲ, ಅದು ಇದು ಸೇರಿಸಿದ್ರೆ ಹೆಂಗಾದ್ರೂ ಬಡವರ ಜೀವನ ಹೋಗ್ತದೆ. ಅದಕ್ಕಾಗಿ ಕಾಂಗ್ರೆಸ್ ಪಕ್ಷ ಬಂದ್ರೆ ಚಲೋದಂತ ಹೇಳಿ ಬಯಸ್ತೀನಿ. ಮೇಡಮ್, ಹಾಗಿದ್ರೆ ಸತತವಾಗಿ 6 ಬಾರಿ ಗೆದ್ದಂತಹ ನಿಮ್ಮ ಸ್ವಕ್ಷೇತ್ರದ ಸಂಸದರಿದ್ದಾರೆ ಅನಂತ್ ಕುಮಾರ್ ಹೆಗಡೆ ಅವರು ನಿಮ್ಮ ಕ್ಷೇತ್ರಕ್ಕೆ ಏನಾದ್ರು ಅಭಿವೃದ್ಧಿ ಮಾಡಿದ್ದಾರೆ? ಇಲ್ಲ, ಅವ್ರು ಗೆದ್ದಾಗಷ್ಟೇ ಅವ್ರ ಮುಖ ನೋಡಿದ್ದು ಹೊರತಾಗಿ ಅವರು ಈವರೆಗೂ ಯಾರೋ ಅವ್ರ ಮುಖವನ್ನು ನೋಡಿಲ್ಲ. ನಾನಂತೂ ಈವರೆಗೂ ಅವರಿಗೆ ಮುಖಾನ್ಮುಖಿಯಾಗಿ ನೋಡೇ ಇಲ್ಲ, ಕರೆ ಹೇಳ್ಬೇಕಂದ್ರೆ. ಹಾಗಿದ್ರೆ 6 ಬಾರಿ ಹಾರಿಸಿ ಬರ್ತಾರೆ ಅವರು, 6 ಸಲ. ಅದು ಅವ್ರ ಲಕ್ ಇರ್ಬೇಕು, 6 ಸಲ ಆರಿಸಿ ಬಂದದ್ದು ಅಷ್ಟೇ. ಓಕೆ ಮೇಡಮ್, ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ಮಹಿಳಾ ಅಭ್ಯರ್ಥಿ ಇದ್ದಾರೆ. ಇನ್ನು ಬಿಜೆಪಿ ಪಕ್ಷದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಂತ ನಿಂತ್ಕೊಂಡಿದ್ದಾರೆ. ಅವರಿಬ್ಬರ ಮಧ್ಯೆ ಯಾರು ಬಂದ್ರೆ ಒಳ್ಳೇದನ್ಸುತ್ತೆ? ನಮ್ದು ಮಹಿಳಾ ಅಭ್ಯರ್ಥಿ ಬಂದ್ರೆ ಒಳ್ಳೇದಂತ ಹೇಳ್ತೀವಿ. ಅಮ್ಮ ನಮಸ್ತೆ. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷದವರು ಕಣಕ್ಕಿಳಿತಿದ್ದಾರೆ. ನಿಮ್ಗೆ ಯಾವ ಪಕ್ಷ ಬರ್ಬೇಕು ಅನ್ಸುತ್ತಮ್ಮ? ನಮ್ಗೆ ಬೇಕ್ರಿ ಕಾಂಗ್ರೆಸ್. ಯಾಕಮ್ಮ? ಕಾಂಗ್ರೆಸ್ ಬೇಕ್ರಿ. ಏನ್ ಮಾಡಕ, ಏನ್ ಮಾಡ್ಬೇಕು? ಈಗ 5 ಗ್ಯಾರಂಟಿ ಕೊಟ್ಟಿದ್ರಲ್ಲ, ಎಲ್ಲ ಸಿಕ್ಕಿದ್ಯಾ ಅಮ್ಮ? ಸಿಕ್ಕಿದಲ್ಲ. ಏನೇನ್ ಸಿಕ್ಕಿದೆ? ಏನ್ ಸಿಕ್ಕಿದ? ಬಸ್ ಫ್ರೀ ಸಿಕ್ಕಿದ, ಕರೆಂಟ್ ಫ್ರೀ ಸಿಕ್ಕಿದ, 2,000 ರೂಪಾಯಿ ಸಿಕ್ಕಿದ. ಖುಷಿ ಇದೆಯಾ?
ಮತ್ತು ಖುಷಿನ ಅಲ್ರಿ ಮತ್ತೇನು ಕೊಟ್ಟದ ಖುಷಿನಲ್ಲ ಮತ್ತೇನು ಒಂದು ರೂಪಾಯಿ ಯಾರು ಕೊಡಂಗಿಲ್ರಿ ಈ ಕಾಲದಾಗ ಮತ್ತೆ ಏನು ಮಾಡ್ಬೇಕ್ರಿ ಹ್ಞೂ ಒಟ್ಟು ಅದರಿಂದ ನಿಮ್ ಜೀವನ ಸಾಕ್ತಿದ್ಯಾ? ಜೀವನ ಏನ್ ಸಾಕಂಗಿಲ್ಲ ಬಿಡ್ರಿ, ಜೀವನ ಏನು ಆಗಂಗಿಲ್ಲ. ನೀವು 2,000 ರೂಪಾಯಿ ಕೊಟ್ಟು ನಮ್ದೇನು ಆಗಂಗಿಲ್ಲ. ಅಂದನ ಒಂದು ಆಧಾರ ರೀ, ಒಂದು ಆಧಾರ. ಆಧಾರ. ಅಮ್ಮ ಈಗ ನಿಮ್ಗೆ ಯಾವ ಪಕ್ಷ ಬರ್ಬೇಕು ಅಂತೀರಾ? ಅದಕ್ಕೆ ಯಾವ ಪಕ್ಷ ನೋಡ್ರಿ, ಈಗ ಯಾವ್ದ ಮಂದಿ ಮ್ಯಾಗ ಐತ್ರಿ. ನಾವ್ ಹೇಳಿದೆ ಏನ, ಈಗ ನಮ್ ಕಾಂಗ್ರೆಸ್ ಐತಿ. ಈಗ ನಮ್ ಕಾಂಗ್ರೆಸ್ ನಮ್ಗೂ ಬರ್ತೇನೆ ನಮ್ಗೇನು ವಿಶ್ವಾಸ ಐತಿ, BJP ಬರ್ತೇನೆ ನಮ್ಗೆ ವಿಶ್ವಾಸ ಐತಿ. ಮಂದಿ ಪಾಠ ಪುಟ ಆಗ್ತಿದ್ರಿ. ನಿಮ್ ಕಡೆ ಹೇಳುದು ಒಂದ್ ಮಾಡುದು ಒಂದ್ ಮಾಡ್ತಾರ. ಏನ್ ಮಾಡ್ಬೇಕು ಹೇಳ್ರಿ? ಕರೆಕ್ಟ್. ನಿಮ್ಗೆ ಯಾವ್ದ್ರ ಮೇಲೆ ಪ್ರೀತಿ? ನಾವು ನಮ್ದು ನೋಡ್ರಿ ಬಡ್ಡಿಂದ ಏನೈತಿ ಅದ ನಮ್ದು ಕಾಂಗ್ರೆಸ್ ನೋಡ್ರಿ. ಕಾಂಗ್ರೆಸ್. ಸರ್ ನಮಸ್ತೆ. ನಮಸ್ಕಾರ. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷದಿಂದಲೂ ಅಭ್ಯರ್ಥಿ ಘೋಷಣೆ ಆಗಿದ್ದಾರೆ. ನಿಮಗೆ ಈ ಬಾರಿ ಉತ್ತರ ಕನ್ನಡ ಭಾಗಕ್ಕೆ ಯಾವ ಪಕ್ಷ ಬರಬೇಕು ಅನ್ಸುತ್ತೆ ಸರ್? ನಮ್ಗೆ ಕಾಂಗ್ರೆಸ್ ಬರೋದ ಇದು ಪಕ್ಕ 100%. ಯಾಕೆ ಸರ್ ಕಾಂಗ್ರೆಸ್? ಕಾಂಗ್ರೆಸ್ ಅಂದ್ರೆ ಏನೋ ಅವ್ರದ್ದು ಯಾವ್ದಾದ್ರು ಈ ಪಾಯಿಂಟ್ಸ್ ಕೊಟ್ಟಿದ್ದಾರಲ್ಲ, ಐದು ಗ್ಯಾರಂಟಿ ಅದು ಸಕ್ಸಸ್ ಆಗಿದೆ. ಮತ್ತು BJPದವ್ರು ಕೊಟ್ಟಿದ್ದ ಯಾವುದೂ ಸಕ್ಸಸ್ ಇಲ್ಲ. ಅದ್ರ ಸಲುವಾಗಿ ಅದ್ರ ಮೇಲೆ ನಮ್ಗೆ ನಂಬಿಕೆ ಇಲ್ಲ. ಅದೇ ಗೊತ್ತಿಲ್ಲ. ಮತ್ತು ವ್ಯಾಪಾರದವ್ರಿಗೆ ಏನೂ ಇದಿಲ್ಲ, ಸವಲತ್ತಿಲ್ಲ. ಅದ್ರ ಸಲುವಾಗಿ ನಾವು ಕಾಂಗ್ರೆಸ್ಸಿಗೆ ಕೊಡೋದು. ಸರ್ ಈಗ ಕಾಂಗ್ರೆಸ್ ಪಕ್ಷದಿಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ಹೇಳ್ಕೊಂಡು ಒಬ್ರು ಹೆಣ್ಮಗಳು ನಿಂತಿದ್ದಾರೆ. ಇನ್ನು ಬಿಜೆಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ನಿಂತಿದ್ದಾರೆ. ಹೆಬ್ಬಾಳ್ಕರ್ ಅವ್ರದ್ದು ರಿಲೇಷನ್. ಅಂಜಲಿ ನಿಂಬಾಳ್ಕರ್ ಅಂತ ಅವರು ಡಾಕ್ಟರ್ ಆಗಿದ್ದಾರೆ, ವೃತ್ತಿಯಲ್ಲಿ ಅವರು ಡಾಕ್ಟರ್. ಏನ್ ಅನ್ಸುತ್ತೆ ಈ ಬಾರಿ? ಈ ಬಾರಿ ಕಾಂಗ್ರೆಸ್ ಇದೈತಿ 100%. ಕಾಂಗ್ರೆಸ್ ಬರ್ತೈತಿ. ಕಾಂಗ್ರೆಸ್ಸೇ ಬರುತ್ತೆ. ಹೇಳಿ, ನಿಮ್ಗೆ ಯಾವ ಪಕ್ಷ ಬರಬೇಕು? ಕಾಂಗ್ರೆಸ್ ಬಿಡ್ರಿ. ಯಾಕೆ ಕಾಂಗ್ರೆಸ್ ಬೇಕು? ಹೌದ್ರಿ, ಮತ್ತೆ ಯಾಕಂದ್ರೆ ಈಗ ಸೋನಿಯಾ ಗಾಂಧಿ ಹುಡುಗಿ ಬಂದ್ರಲ್ಲ, ಅವ್ರು ಹೇಳ್ಕಾಸಿ ಮಾತಾಡಿ ತಿಳಿಸಿದ್ರು. ಅದ್ರ ಸಂಬಂಧ ನಮ್ಗೆ ಕಾಂಗ್ರೆಸ್ ಬೇಕು. ಕಾಂಗ್ರೆಸ್ಸೇ ಬೇಕು. ಸರ್ ನಮಸ್ತೆ. ನಮಸ್ತೆ. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷದಿಂದಲೂ ಅಭ್ಯರ್ಥಿ ಘೋಷಣೆ ಆಗಿದ್ದಾರೆ. ನಿಮಗೆ ಯಾವ ಪಕ್ಷ ಬಂದ್ರೆ ಒಳ್ಳೇದು ಅನ್ಸುತ್ತೆ ಈ ಬಾರಿ? ಅಂತ ಕಾಂಗ್ರೆಸ್. ಯಾಕಾಗಿ ಸರ್? ಅವ್ರು ಕೆಲಸ ಮಾಡ್ತಾರೆ, ಬೇರೆಯವ್ರು ಕೆಲಸ ಮಾಡೋದಿಲ್ಲ, ಸುಮ್ಮನೆ ಹೇಳ್ಕೊಂಡು ಹೋಗ್ತಾರೆ. ಕಾಂಗ್ರೆಸ್ ಅವರೇ ಕೆಲಸ ಮಾಡ್ತಾರೆ. ಓಕೆ ಸರ್, ಈಗ ಸತತವಾಗಿ 6 ಬಾರಿ ಗೆದ್ದಂತಹ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ನಿಮ್ಮ ಕ್ಷೇತ್ರಕ್ಕೆ ಕೊಟ್ಟಂತ ಕೊಡುಗೆ ಅಂತ ಏನಾದರೂ ಇದೆಯಾ? ಅಷ್ಟು ಮಾಹಿತಿ ಇಲ್ಲ. ಅಷ್ಟು ಮಾಹಿತಿ ಇಲ್ಲ. ಓಕೆ, ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ಹೇಳ್ಕೊಂಡು ಮಹಿಳಾ ಅಭ್ಯರ್ಥಿ ನಿಂತಿದ್ದಾರೆ. ಇನ್ನು ಬಿಜೆಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ನಿಂತಿದ್ದಾರೆ. ಈ ಬಾರಿ ಯಾರನ್ನ ಆರಿಸಿ ತರಬೇಕು ಅಂತ ಅನ್ಸುತ್ತೆ ಸರ್ ನಿಮಗೆ? ಅದು ಮಹಿಳಾ ಅಭ್ಯರ್ಥಿ. ಒಟ್ಟು ಈ ಬಾರಿ ನಿಮ್ಮ ಮತ ಕಾಂಗ್ರೆಸ್. ಕಾಂಗ್ರೆಸ್.